ಸಂದರ್ಭಗಳನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕಷ್ಟ ನಿಜವಾಗ್ಲೂ ದೊಡ್ಡದಿದೆಯೋ ಚಿಕ್ಕದಿದೆಯೋ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಉದಾಹರಣೆಗೆ ಹೇಳಬೇಕಂತಂದರೆ ಒಬ್ಬಳು ಹುಡುಗಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅಂತ ಹೇಳಿ ಹೋಟೆಲ್ಗೆ ಹೋಗಿರ್ತಾರೆ. ಹೋಟೆಲಲ್ಲಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿರ್ತಾರೆ, ಸ್ಯಾಟಿನ್ದು ಬಟ್ಟೆ ಎಲ್ಲ ಹಾಕಿ ಕ್ಯಾಂಡಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಅವಳು ಕೂತ್ಕೊಂಡಿದ್ದಾಗ ಸಡನ್ನಾಗಿ ಒಂದು ಜಿರಳೆ ನೋಡಿಬಿಡ್ತಾಳೆ ಟೇಬಲ್ ಮೇಲೆ. ಆ ಜಿರಳೆ ಅಂತ ಜೋರಾಗಿ ಕಿರ್ಚಿಕೊಂಡು ಇದನ್ನೆಲ್ಲ ಕ್ಯಾಂಡಲ್ನ ಬೀಳಿಸ್ಬಿಡ್ತಾಳೆ ಕಿರ್ಚೋ ಬರೋದಲ್ಲಿ. ಆಗ ಬೆಂಕಿ ಹತ್ಕೊಂಡು ಅಲ್ಲಿರೋದೆಲ್ಲ ಹತ್ತಿ ಉರಿಯೋಕ್ಕೆ ಶುರುವಾಗೋಗುತ್ತೆ. ಇದು ಸಿಚುಯೇಷನ್ ಒಂದು. ಇನ್ನೊಂದು ಸಿಚುಯೇಷನಲ್ಲಿ ಅದೇ ಹುಡುಗಿ ಅಲ್ಲಿ ಕೂತಿರ್ತಾಳೆ, ವೆಯ್ಟರ್ ಬರ್ತಾನೆ, ಕೆಳಗಲ್ಲಿ ಒಂದು ಜಿರಳೆ ಕಾಣಿಸುತ್ತೆ. ಇನ್ನು ಜಿರಳೆ ನೋಡಿದ್ರೆ ಎಲ್ಲಿ ತೊಂದರೆ ಆಗಿಬಿಡುತ್ತೆ, ಬೇರೆಯವರೆಲ್ಲ ಗಲಾಟೆ ಮಾಡಿಬಿಡ್ತಾಳೆ ಅಂತ ನಿಧಾನಕ್ಕೆ ಆ ಜಿರಳೆನ ಕೈಲಿಟ್ಕೊಂಡು ತಂದಿರೋ ಊಟನ ಗೆಸ್ಟಿಗೆ ಸರ್ವ್ ಮಾಡಿ ಮೆತ್ತಗೆ ಹೋಗಿ ಜಿರಳೆನ ಕಿಟಕಿಯಿಂದ ಆಚೆ ಎಸ್ಬಿಡ್ತಾನೆ. ಸೊ ಈಗ ನಿಮ್ಮ ಪ್ರಕಾರ ಯಾರು ಈ ಸಿಚುವೇಶನ್ನ ತುಂಬ ಆರಾಮಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅನಿಸುತ್ತೆ? ಆಬ್ವಿಯಸ್ಲಿ ಎರಡನೇ ಸಿಚುವೇಶನಲ್ಲಿ ಬರೋ ಅಂಥ ವ್ಯಕ್ತಿ. ಹಾಗಾಗಿ ಜೀವನದಲ್ಲಿ ಬರೋ ಅಂಥ ಕೆಲವು ಸಂದರ್ಭಗಳಿಗೆ ಅತಿಯಾಗಿ ರಿಯಾಕ್ಟ್ ಮಾಡಿ ಆ್ಯಂಪ್ಲಿಫೈ ಮಾಡ್ತೀವೋ ಅಥವಾ ಸ್ಮೂತಾಗಿ ತೊಗೊಂಡು ಸಾಲ್ವ್ ಮಾಡ್ಕೊಳ್ತೀವೋ ಅನ್ನೋದು ನಮ್ಮ ಕೈಯಲ್ಲೇ ಸದಾ ಇರುತ್ತೆ.